ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಸ್ಥಾನ ಮರು ನೀಡಿರುವುದು ಖಂಡನೀಯ. ಸದನದ ಒಳಗೂ ಹೊರಗೂ ಬಿಜೆಪಿ ಹೋರಾಟ. ಮತ್ತಿಮೂಡ್. ಕಲ್ಯಾಣ ಕರ್ನಾಟಕದ ಯುವಕರಿಗೆ ಉದ್ಯೋಗದ ಸುವರ್ಣಾವಕಾಶ. ಪ್ರತಿ ಹೋಬಳಿಗೂ ಡ್ರೋನ್ ಪೈಲಟ್ ನೇಮಕ. ತಿಂಗಳಿಗೆ 25,000 ವೇತನ. ನಾಗೇಂದ್ರ ನೇಮಕಕ್ಕೆ ಬಿಜೆಪಿ ಆಕ್ರೋಶ. ಅಧಿವೇಶನಕ್ಕೂ ಮುನ್ನ ರಾಜೀನಾಮೆಗೆ ಆಗ್ರಹ. ಇಲ್ಲದಿದ್ದರೆ ಸದನದ ಒಳಗೆ ಹೊರಗೆ ಹೋರಾಟದ ಎಚ್ಚರಿಕೆ. ಶ್ರಾವಣ ಮಾಸದ ಆರಂಭ. ಶರಣಬಸವೇಶ್ವರ ದೇಗುಲದಲ್ಲಿ ಭಕ್ತರ ದಂಡು. ಕಲಬುರಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿಜಯಕುಮಾರ್ ಕಟ್ಟಿಮನಿ. ಆಗಸ್ಟ್ 16ರಂದು ಕಲಬುರಗಿಯಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್. ಈಗ ವಾರ್ತೆಗಳ ವಿವರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅವ್ಯವಹಾರ ಪ್ರಕರಣದಲ್ಲಿ ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದನ್ನು ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ್ ತೀವ್ರವಾಗಿ ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ನಿರಂತರವಾಗಿ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಹಣವನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡುತ್ತಿಲ್ಲ ಎಂದು ದೂರಿದರು. ಹಿಂದಿನ ಅಧಿವೇಶನದ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಣದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇದೀಗ ಅದೇ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಸರ್ಕಾರದ ನಡೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಮತ್ತಿಮೂಡ್ ಹೇಳಿದರು. ಎಸ್ಸಿ ಎಸ್ಟಿ ಸಮುದಾಯದ ಹಣವನ್ನು ಬಿಡುಗಡೆ ಮಾಡದೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ. ವಾಲ್ಮೀಕಿ ನಿಗಮದ ಹಣದ ಲೂಟಿ ಪ್ರಕರಣದಲ್ಲಿ ರಾಜೀನಾಮೆ ನೀಡಿದ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಬಿ ನಾಗೇಂದ್ರ ಅವರು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲವಾದಲ್ಲಿ ಬಿಜೆಪಿ ವತಿಯಿಂದ ಸದನದ ಒಳಗೂ ಹಾಗೂ ಹೊರಗೂ ಹೋರಾಟ ನಡೆಸಲಾಗುವುದು ಎಂದು ಬಸವರಾಜ ಮತ್ತಿಮೂಡ್ ಎಚ್ಚರಿಕೆ ನೀಡಿದರು. ಎಲ್ಲ ಬಿಟ್ಟು ಇವತ್ತು ರಾಜೀನಾಮೆ ಕೊಟ್ಟಿದ್ದ ತಕ್ಷಣನೇ ಮತ್ತೆ ವಾಪಸ್ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇದ್ದಂಥ ಸಮಯದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ 187 ಕೋಟಿ ಆಗಿಲ್ಲ, ಖಾಲಿ 89 ಕೋಟಿ 60 ಲಕ್ಷ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು ಕೂಡ ತಾವೆಲ್ಲರೂ ನೋಡಿದಿರಿ. ಅವ್ರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇನ್ನೂ ಕೂಡ ಯಾವುದೂ ಕೂಡ ಕೇಸ್ ಇನ್ನೂ ಯಾವುದೂ ಮುಗಿದಿಲ್ಲ. ಇನ್ನೂ ಡೇ ಬೈ ಡೇ ಒಂದೊಂದು ಕೇಸ್ ಅವ್ರ ಮೇಲೆ ದಾಖಲೆ ಆಗ್ತಾ ಇದ್ರೂ ಕೂಡ ಯಾವ ಕಾಂಗ್ರೆಸ್ದಲ್ಲಿ ಸೋನಿಯಾ ಗಾಂಧಿಯೋ, ರಾಹುಲ್ ಗಾಂಧಿಯೋ, ಮಲ್ಲಿಕಾರ್ಜುನ ಖರ್ಗೆಯವನು ಯಾರು ಮಣ್ಣದ ಕೇಸಿಂದೆ ಮತ್ತೆ ವಾಪಸ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದಾರ, ಇದು ಯಾವತ್ತೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಎಸ್ಸಿ ಎಸ್ ಟಿ ಯಾವುದೇ ಕೂಡ ಈ ಸರ್ಕಾರ ಬಂದಾಗಿ ನಡೆದು ಕೂಡ ಯಾವಾಗಲೂ ಕೂಡ ಎಸ್ಸಿ ಎಸ್ ಟಿ ಜನಗಳಿಗೆ ಅಪರಾಧ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದರೆ ಯಾವುದೋ ಒಳ್ಳೆಯ ಕೆಲಸ ಕೂಡ ಇವತ್ತಿನವರೆಗೆ ಕೂಡ ಆಗಿಲ್ಲ. ಇವತ್ತು ಯಾವುದೇ ನಿಗಮದಲ್ಲಿ ಇವತ್ತು ನಾವು ಗಂಗಾಕರಣ ಬೋರ್ವೆಲ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಇವೆರಡೂ ನಿಗಮದಿಂದ ಕೂಡ ಒಂದೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿವರೆಗೆ ಕೂಡ ಆಗಿಲ್ಲ. ಅನೇಕ ಬಾರಿ ನಾವು ಸಂಬಂಧಪಟ್ಟಂಥವರಿಗೆ ನಾವು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಾಕಿ ಟೈಮ್ದಾಗೂ ಕೂಡ ಅವ್ರಿಗೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತಿನವರೆಗೆ ಕೂಡ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ. ಯಾರಿಗೂ ಕೂಡ ಯಾವುದೂ ಬೋರ್ವೆಲ್ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ, ಲೋನ್ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಯಾವತ್ತೂ ಕೂಡ ಹೌದು ನಿಗಮದಲ್ಲಿ ಖಾಲಿ ಆಗ್ತಕ್ಕಂಥ ನಿಗಮ ನೋಡಿದ್ದೇವೆ. ಯಾವುದೂ ಕೂಡ 1 ರೂಪಾಯಿ ಕೂಡ ಡಿಪಾಸಿಟ್ ಹಣ ಅವ್ರ ಬಳಿ ಎಲ್ಲಿ ಯಾವುದೂ ಇಲ್ಲ.
ಬೆಳಗ್ಗೆದ್ದರೆ ಹಗರಣ ಮಾಡ್ತಕ್ಕಂಥದ್ದು. ಈಗ ದಲಿತರ ಹಣಗಳು ಕೂಡ ಎಲ್ಲ ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಗ್ಯಾರಂಟಿ ದಲಿತರ ಹಣ SC ST ಹಣಗಳು ಕೂಡ ದುರುಪಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅನೇಕ ಬಾರಿ ಹೌಸ್ನಲ್ಲಿ ಕೂಡ ಆಗಿದೆ. ತಮ್ಮ ಮುಖಾಂತರ ಇಟ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಎಲ್ಲ ದಾಖಲೆಗಳು ಮುಗಿಯೋರು, ಕೇಸ್ಗಳೆಲ್ಲ ಕೂಡ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣ ಕೂಡ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರಬಾರ್ದು. ಹಾಗೇನಾದರೂ ಕೂಡ ನಾವು ನಾಳೆ ಅಧಿವೇಶನ ಹೇಳೋಕ್ಕಿಂತ ಮುಂಬಾಗಲೇ ಅವ್ರ ರಾಜೀನಾಮೆ ತಗೋಬೇಕು. ಹಾಗೇನಾದರೂ ತೋಲಿರೋದ್ರೆ ಒಳಗಡೆ ಮತ್ತು ಹೊರಗಡೆ ಕೂಡ ನಾವು ರಾಜ್ಯ ತುಂಬ ಕೂಡ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಪುಣ್ಯಕೋಟಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಹಾಗೂ ಹೈದರಾಬಾದ್ನ ದೇವಶ್ರೀ ಅಗ್ರಿಗೇಟ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಮಹತ್ವದ ಯೋಜನೆ ರೂಪಿಸಲಾಗಿದೆ ಎಂದು ಆನಂದ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಹಾಗೂ ವಿಜಯಪುರ ಜಿಲ್ಲೆಗಳ ಪ್ರತಿಯೊಂದು ಹೋಬಳಿಯಲ್ಲಿ ಡ್ರೋನ್ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ಕೃಷಿ ಡ್ರೋನ್ ಸೇವೆಯಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗುತ್ತದೆ. ಅಭ್ಯರ್ಥಿಗಳಿಗೆ ತಿಂಗಳಿಗೆ 25,000 ವೇತನ ನೀಡುವ ವ್ಯವಸ್ಥೆ ರೂಪಿಸಲಾಗಿದೆ. ಕೃಷಿ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಹಾಗೂ ಕೃಷಿ ದ್ರಾವಣಗಳನ್ನು ಕಡಿಮೆ ಸಮಯದಲ್ಲಿ ನಿಖರವಾಗಿ ಸಿಂಪಡಿಸುವ ಮೂಲಕ ರೈತರ ಸಮಯ, ಶ್ರಮ ಹಾಗೂ ವೆಚ್ಚ ಕಡಿಮೆ ಮಾಡಲು ಯೋಜನೆ ಸಹಕಾರಿಯಾಗಲಿದೆ. ಡ್ರೋನ್ ಪೈಲಟ್ ನೇಮಕಾತಿ ಸಂದರ್ಶನವು ಆಗಸ್ಟ್ 14ರಂದು ಬೆಳಗ್ಗೆ 11ರಿಂದ ಸಂಜೆ 4ರವರೆಗೆ ಕಲಬುರಗಿಯ MSK ಮಿಲ್ ರಸ್ತೆಯ ಕೇಂದ್ರ ಬಸ್ ನಿಲ್ದಾಣದ ಬಳಿಯ ಜಮಾದಾರ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ. ಆಸಕ್ತ ಹಾಗೂ ಅರ್ಹ ಗ್ರಾಮೀಣ ಯುವಕರು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿ ನಮ್ಮೊಂದು ಕಂಪ್ನಿ ಏನಪ್ಪ ಅಂತಂದ್ರೆ ದೇವಿಶ್ರೀ ಅಗ್ರಿಟೆಕ್ ಹೈದರಾಬಾದ್ ಇವ್ರ ಜೊತೆ ಕೊಲಾಬ್ರೇಷನ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು 4 ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿಕೊಂಡು ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಆಮೇಲೆ ಬಿಜಾಪುರ ಈ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಕಡಿಮೆ ಸಮಯದಾಗ ಅವರು ಸ್ಪ್ರೇ ಮಾಡಬೇಕು, ಕರೆಕ್ಟಾಗಿ ಸ್ಪ್ರೇ ಮಾಡಿ, ಇನ್ಫಾರ್ಮೇಟಿವ್ ಸ್ಪ್ರೇ ಮಾಡಬೇಕು. ಆಳುಗಳು ಲೇಬರ್ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಂತ ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಲೋನ್ ನಾವೇ ಮಾಡಿಸ್ತೀವಿ ಮತ್ತು ಸ್ಯಾಲ್ರಿ ಕೊಡ್ತೀವಿ, ಆ ಕಂತು ನಾವೇ ಕಟ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಒಂದು ಪ್ರಾರಂಭ ಮಾಡೀವಿ. ಇಲ್ಲ ಅಂತಂದ್ರೆ ಅವರೇ ಲೋನ್ ತೊಗೊಂಡು ಅವರೇ ಅನ್ಎಂಪ್ಲಾಯ್ಮೆಂಟ್ ನಾವೇ ಯಾಕೆ ಸರ್ ಮಾಡಮಿ ನಾವೇ ಮಾಡ್ತೀವಿ, ನಮಗೆ ಲೋನ್ ಇಸ್ಕೊಡೋದು ಆ ಲೋನ್ ಇಸ್ಕೊಡ್ಬೋದು. ಇಲ್ಲ ನಮ್ಮ ಕೆಲ ಹುಡುಗರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತದೆ. ಅಂಥ ಸಮಯದಾಗ ಏನಪ್ಪ ಅಂತಂದ್ರೆ ನಾವು ಅವ್ರಿಗೆ ಕಂಪ್ನಿ ವತಿಯಿಂದ ವಂತಿಗೆ ನಾವೇ ಕಟ್ಟಿ, ಅವ್ರ ಸಾಲದ ಕಂತು ನಾವೇ ಕಟ್ಟಿ, ಅವ್ರಿಗೆ ಒಂದು ತಿಂಗಳಿಗೆ ಒಂದು 25,000 ರೂಪಾಯಿ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೀವಿ. ಒಂದು 4 ಹಂಗೆ ಅಂತಂದ್ರೆ 5,000 ಎಕರೆ ಆಗತ್ತಕ್ಕೆ ನಮ್ಮ ಜೊತೆ ಇದ್ದು, ಉಳಿದ ನಂತರ ಆ ಡ್ರೋನ್ನ ಕಂಪ್ನಿ ವತಿ ಅವರಿಗೆ ಫ್ರೀ ಬಿಟ್ಟು ಕೊಡ್ತೀವಿ. ಸೊ ಅವ್ರದ್ದು ಸಸ್ಟೈನ್ ಆಗ್ತಾರೆ. ಸಸ್ಟೈನ್ ಆಗೋದ್ರಿಂದ ಇದರಿಂದ ರೈತರಿಗೂ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು 4 ಜನರಿಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ. 6 ಲಕ್ಷದ ನಾವೇನು ಮಾಡ್ತೀವಿ, 2 ಸೆಟ್ ಬ್ಯಾಟ್ರಿ 3 ಸೆಟ್ ಬ್ಯಾಟ್ರಿ ಕೊಡ್ತೀವಿ. 3 ಸೆಟ್ ಬ್ಯಾಟ್ರಿದಾಗ 1 ಸೆಟ್ ಬ್ಯಾಟ್ರಿದಾಗ 5 ಎಕರೆ ಆಗುತ್ತೆ. ಅಂದ್ರೆ ಒಂದು ಸೈಕಲ್ದಾಗ 300 ಎಕರೆ ಆಗುತ್ತೆ. 300 ಅಂದ್ರೆ 1500 ಎಕರೆ ಆಗುತ್ತೆ ಒಂದು ಬ್ಯಾಟ್ರಿ. ಸೊ ಟೋಟಲ 4,500 ಎಕರೆ ಆಗುತ್ತೆ. ಆ 4,500 ಎಕರೆ ಒಂದು ಸೀಸನ್ದಾಗ ಅಟ್ಲೀಸ್ಟ್ ಒಂದು 3,000 ಎಕರೆ ಆದ್ರೂ ತಿಂಗಳಿಗೆ 600 ಎಕರೆ ಆದ್ರೂ 3 ತಿಂಗಳು 1,200 ಎಕರೆ 2,000 ಎಕರೆ ಆಗುತ್ತೆ. 2 ಸೀಸನ್ದಾಗ ಆಲ್ಮೋಸ್ಟ್ ಅಲ್ಲ 5,000 ಎಕರೆ ಕಂಪ್ಲೀಟ್ ಆಗುತ್ತೆ. ಆ 5,000 ಎಕರೆ ಕಂಪ್ಲೀಟ್ ಆದ್ರಿಂದ ಅವ್ರು ಪ್ರತಿ ತಿಂಗಳು 20,000 ಕೊಡ್ತು. ಅದ್ರ ಜೊತೆ ಕಂಟಿನ್ಯೂಸ್ ಅವ್ರಿಗೆ ಸಂಬಳ ಕೊಡೋದನ್ನು ವ್ಯವಸ್ಥೆ ಮಾಡ್ತು. ಬೇರೆ ಬೇರೆ ಸಂಸ್ಥೆಗಳ ಜೊತೆಗೂಡಿ, ಅಂದ್ರೆ ಇದು ಒಂದೇ ಅಂತ ಡ್ರೋಣದ ಒಂದೇ ಅಂತಲ್ಲ, ಮತ್ತು ಇನ್ನಿತರ ಸಂಸ್ಥೆಗಳು ಆ ಸಂಸ್ಥೆಗಳನ್ನ ಕೂಡಿ ಕಸ್ಟಮರ್ ಸರ್ವಿಸ್ ಸೆಂಟರ್ ಆ CSR ಫಂಡ್ನಾಗ ಅವ್ರಿಗೊಂದು 200 ಜನ ರೈತರು ಒಂದು ಕಡೆ ಅಸೆಂಬಲ್ ಆದ್ರೆ ಒಂದು ಪ್ರಶ್ನೆ ಮಾಡಿ ಅವ್ರಿಗೆ ನಾವೇನಪ್ಪ ಅಂದ್ರೆ ರೈತರಿಗೆ ಟ್ಯಾಕ್ಟ್ರ ಗಳೆ ಹೊಡೋದು ಮಷಿನ್, ನೇಗಿಲ ರಾಶಿ ಮಷಿನ್ ಇವೆಲ್ಲ ಕೊಡ್ತೀವಿ. ಬಟ್ ರೈತರೇನಪ್ಪ ಅಂದ್ರೆ ಅಲ್ಲಿ ಕೇವಲ ಚಾರ್ಜ್ ಯಾವ್ದು ಕೊಡ್ಬೇಕಂತಂದ್ರೆ ಫ್ಯೂಲ್ ಅಷ್ಟೇ ಚಾರ್ಜ್ ಕೊಡ್ಬೇಕು, ಉಳಿದಿದ್ದೆಲ್ಲ ಬೇರೆ ರೆಂಟ್ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ಇಂಥ ಬೇರೆ ಬೇರೆ ಕಂಪ್ನಿ ಜೊತೆ ನಮ್ಮ ಸಂಸ್ಥೆ ಟೈಪ್ ಮಾಡಿಕೊಂಡು ಒಂದು ಗ್ರಾಮೀಣ ಭಾರತ ಮತ್ತು ರೂರಲ್ ಹಳ್ಳಿಗಳ ರೈತರ ಒಂದು ಶಿರೋಭಿವೃದ್ಧಿಯಾಗಿ ದುಡಿಬೇಕಂತ ಒಂದು ಮಹದಾಸೆ. ಆ ಮಹದಾಸೆಗೆ ತಮ್ಮೆಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಬಹಳ ಹಳ್ಳಿಗಳಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಕೇಂದ್ರದವರು ಮಾಡಿದ್ದಾರೆ, ರಾಜ್ಯದವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಪ್ರತಿ ಒಂದು ಸಂಸ್ಥೆಯಲ್ಲಿ ಸುಮಾರು 1000ವರೆಗೂ ಸದಸ್ಯರಿದ್ದಾರೆ. ಅವರೆಲ್ಲರೂ ಹೊಲಗಳಿದ್ದು ಹೊಲ ಮಾಡುವಂಥ ರೈತರೇನೇ ಸದಸ್ಯರು, ಅವರೇ ಮ್ಯಾನೇಜ್ಮೆಂಟ್ MDಗಳು ಮತ್ತು ಅವರೇನೇ ಡೈರೆಕ್ಟರ್ಸು ಮತ್ತು ಅವರೇ ಲೆಕ್ಕಪತ್ರ ಮಾಡೋದು. ಅದಕ್ಕಾಗಿ ಇದ್ರ ಉದ್ದೇಶ ಏನಂದರೆ, ಈ ನಮ್ಮಲ್ಲಿ ಈ ಕೀಟನಾಶಕಗಳ ಸಮಸ್ಯೆ ಬಹಳ ಬರ್ತದೆ ತೊಗರಿ ಬೆಳೆಗೆ.
ತೊಗರಿಗೆ ಬರುವಷ್ಟು ಕೀಟನಾಶಕ ಯಾವ ಬೆಳೆಗೂ ಬಂದಿಲ್ಲ ಇಲ್ಲಿವರೆಗೂ. ಅದಕ್ಕೆ ಏನು ಕಾರಣ ಅದ ಅನ್ನೋದು ವಿಜ್ಞಾನಿಗಳು ಹೇಳಿದ್ದಾರೆ, ಅದರ ವಿಷಯ ಬೇರೆ. ಆದರೆ ಆ ಕೀಟನಾಶಕಗಳಿಗೆ ಪರಿಕರಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಸ್ಪ್ರೇ ಮಾಡಬೇಕು, ಇಷ್ಟು ದಿನ ಆಗುತ್ತೆ, 1 ದಿನ ಆಗ್ತದೆ, 8 ದಿನ ಆಗ್ತದೆ, 10 ದಿನ ಆಗ್ತದೆ. ಅದಕ್ಕಾಗಿ ಇದನ್ನು ಕಡಿಮೆ ಮಾಡುವ ಒಂದು ಉದ್ದೇಶ ಸರ್ಕಾರದ್ದು. ಅದಕ್ಕಾಗಿ ಈ ಡ್ರೋನ್ ಕಂಪನಿಗಳಿಗೂ ಲೈಸೆನ್ಸ್ ಕೊಟ್ಟಿದ್ದಾರೆ, ಡ್ರೋನ್ಗಳು ಪ್ರೊಡಕ್ಷನ್ ಆಗಿದ್ದಾವೆ ಬೇಕಾದಷ್ಟು. ಮತ್ತು ಎಲ್ಲ FPOಗಳಿಗೆ ಯಾರ್ಯಾರ ಹತ್ರ ಸ್ವಲ್ಪ ಹಣ ಇದೆ ನೀವು ಒಂದೊಂದು ತಗೊಂಡು ಅದರ ಜೊತೆಗೆ ಇನ್ನೊಂದು ರೈತರ ಮಕ್ಕಳಿಗೂ ಸಹ ಒಂದು ಉದ್ಯೋಗ ಸಿಗಬೇಕಲ್ಲಿ ಅಂತ. ಅಂದರೆ ಅವರು SLC ಪಾಸಾಗಿ ಒಂದಷ್ಟು ಏನಾದರೂ ಒಳ್ಳೆಯ ಅಭ್ಯಾಸ ಮಾಡಿದವರಿದ್ದರೆ ಅವರಿಗೆ ನಾಳೆ ಇಂಟರ್ವ್ಯೂ ಇಟ್ಟಿದ್ದಾರೆ ಕಂಪನಿಯಿಂದ, ಹೀಗೆ ಪುಣೆಕೋಟಿ ಕಂಪನಿಯಿಂದ. ನಾವು ಅದರಲ್ಲಿ ಇರ್ತೇವೆ. ಉದ್ದೇಶ ಇಷ್ಟೇ, ಅವನು ಕಲ್ತ್ಕೋಬೇಕು, ಅವನಿಗೂ ದುಡ್ಡು ಬರ್ತದೆ ಮತ್ತು ರೈತರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಕಡಿಮೆ ಸಮಯದಲ್ಲಿ ಕೀಟನಾಶಕಗಳನ್ನು ಉಪಯೋಗ ಮಾಡಲಿಕ್ಕಾಗ್ತದೆ. ಸಚಿವ ಬಿ ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ತೀವ್ರವಾಗಿ ಖಂಡಿಸಿದ್ದಾರೆ. ಬಿ ನಾಗೇಂದ್ರ ಅವರ ನೇಮಕದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗಲಿದೆ ಎಂದು ಆರೋಪಿಸಿದ ಅವರು ಅಧಿವೇಶನದ ಆರಂಭಕ್ಕೂ ಮುನ್ನ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕೆಂದು ಆಗ್ರಹಿಸಿದರು. ಇಲ್ಲದಿದ್ದರೆ ಅಧಿವೇಶನದ ವೇಳೆ ಸದನದ ಒಳಗೆ ಹಾಗೂ ಹೊರಗೆ ಬಿಜೆಪಿ ವತಿಯಿಂದ ಧರಣಿ, ಸತ್ಯಾಗ್ರಹ ಮತ್ತು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದಲಿತರ ಹಣವನ್ನು ಬೇರೆ ಮಾರ್ಗಕ್ಕೆ ಬಳಸಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ ತೇಲ್ಕೂರ್, ಪರಿಶಿಷ್ಟ ಪಂಗಡದವರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಬಿ ನಾಗೇಂದ್ರ ಅವರನ್ನು ಕೈಬಿಟ್ಟು ಮತ್ತೊಬ್ಬ ಪರಿಶಿಷ್ಟ ಪಂಗಡದ ನಾಯಕನಿಗೆ ಸಚಿವ ಸ್ಥಾನ ನೀಡಲಿ ಎಂದು ಒತ್ತಾಯಿಸಿದರು. ಸಚಿವ ಸ್ಥಾನವೇ ಮಾರಾಟವಾಗಿದೆ ಎಂದು ಕಾಂಗ್ರೆಸ್ನವರೇ ಹೇಳುತ್ತಿದ್ದಾರೆ. ಕಳ್ಳನಿಗೆ ಸಚಿವ ಸ್ಥಾನ ನೀಡುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟ ನಿರಂತರವಾಗಲಿದೆ ಎಂದರು. ಜಿಲ್ಲಾ ಬಿಜೆಪಿ ಘಟಕ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಕಮಲಾಪುರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮುಂದಿನ ಹಂತದಲ್ಲಿ ಮುಧೋಳದಲ್ಲಿ ರಸ್ತೆ ತಡೆ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಬಿಜೆಪಿ ವತಿಯಿಂದ ಹಾಸ್ಟೆಲ್ ಭೇಟಿ ಅಭಿಯಾನ ಆರಂಭಿಸಲಾಗಿದೆ. ಹಾಸ್ಟೆಲ್ಗಳಿಗೆ ಆಹಾರ ಸರಬರಾಜು ಮಾಡುವ ಕಳಪೆ ಗುಣಮಟ್ಟದ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಕೇವಲ ಅಹವಾಲು ಸ್ವೀಕರಿಸುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಅಧಿಕಾರಿಗಳು ಜಿಲ್ಲೆಗೆ ಬಂದು ಪರಿಶೀಲನೆ ನಡೆಸಿ ಸೆಲ್ಯೂಟ್ ಹೊಡೆಸಿಕೊಂಡು ಹೋಗುವುದಲ್ಲ, ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ತೇಲ್ಕೂರ್ ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡ ದಲಿತ ವಿರೋಧಿ ಧೋರಣೆಯನ್ನು ಮುಂದುವರಿಸಿದೆ. ಪರಿಶಿಷ್ಟ ಪಂಗಡಕ್ಕೋಸ್ಕರ ಮೀಸಲಿಟ್ಟ ಹಣವನ್ನು ದರೋಡೆ ಮಾಡಿರುವಂಥ ಬಿ ನಾಗೇಂದ್ರ ಅವ್ರ ಮೇಲೆ ಕೇಸ್ ಆಗುತ್ತೆ. 187 ಕೋಟಿ ರೂಪಾಯಿ ಸರ್ಕಾರದ ಹಣ, ಜೈಲಿಗೆ ಹೋಗಿ ಬರ್ತಾರೆ. ಬಳ್ಳಾರಿ ಇದೆ, ಬಳ್ಳಾರಿ ಅಂದರೆ ತೆಲಂಗಾಣ ಮತ್ತು ಬಳ್ಳಾರಿಯ ಬೈ ಎಲೆಕ್ಷನ್ ಕೂಡ. ಅವರು ಜೈಲಿಗೆ ಹೋಗಿ ಬಂದ ಮೇಲೆ ಅವರು ನೈತಿಕತೆಯಿಂದ ರಾಜೀನಾಮೆ ಕೊಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ ಮೇಲೆ ರಾಜೀನಾಮೆ ಕೊಡ್ತಾರೆ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸದನದಲ್ಲಿ 186 ಕೋಟಿ ಅಲ್ಲ, ಆಗಿರೋವಂಥದ್ದು 89 ಕೋಟಿ ಕಳ್ಳತನ ಆಗಿದೆ ಅನ್ನೋದನ್ನು ಸ್ವತಃ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಒಪ್ಕೊಳ್ತಾರೆ. ಆಮೇಲೆ ಇವರು ರಾಜೀನಾಮೆ ಕೊಡ್ತಾರೆ. ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಸಾಕ್ಷಿ ನಾಶ ಹಿಡಿದು ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಬಿ ನಾಗೇಂದ್ರ ಅವ್ರ ಜೊತೆ ಸೇರ್ಕೊಂಡು ಮಾಡುತ್ತೆ. ಆದಮೇಲೆ ಈ ತನಿಖೆ ಇಡಿ ಅವರಿಗೆ ಹೋಗುತ್ತೆ. ಇಡಿ ಕೂಡ ಚಾರ್ಜ್ ಶೀಟಲ್ಲಿ ಬಿ ನಾಗೇಂದ್ರ ಅವರು ದೋಷಿಗಳಿದ್ದಾರೆ ಅನ್ನುವಂಥದ್ದನ್ನು ಸಾಬೀತುಪಡಿಸುತ್ತೆ. ಇವತ್ತು ಬೇಲ್ ಮೇಲೆ ಹೊರಗಡೆ ಇರುವಂಥ ನಾಗೇಂದ್ರ ಅವರನ್ನು ಕಾಂಗ್ರೆಸ್ ಸರ್ಕಾರ ಮತ್ತೆ ಯಾವ ಕಾರಣಕ್ಕೆ ಸಂಪುಟದಲ್ಲಿ ಅವರನ್ನು ಸಚಿವರನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ಇವತ್ತು
ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಜನರಿಗೆ ತಿಳಿಸ್ಬೇಕು. ಮತ್ತು ನೀವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಹಣವನ್ನು ದೋಚಲಿಕ್ಕೋಸ್ಕರ ಮುಂಬರ್ತಕ್ಕಂಥ ಬೇರೆ ರಾಜ್ಯಗಳ ಚುನಾವಣೆಗೆ ಹಣ ಹೊಂದಿಸ್ಲಿಕ್ಕೋಸ್ಕರ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಾ? ಆಗಿದ್ದರೆ ಕಾಂಗ್ರೆಸ್ಗೆ ಹೈಕಮಾಂಡಿಗೆ ಇದೊಂದು ಕರ್ನಾಟಕ ಅಂದರೆ ಹಾಲು ಕೊಡುವ ಹಸು ಆಗಿದೆ. ಎಲ್ಲೆಲ್ಲಿ ಚುನಾವಣೆಗಳು ನಡೆಯುತ್ತೋ ಅಲ್ಲಿಗೆ ಬೇಕಾದ ಹಣವನ್ನು ಕಾಂಗ್ರೆಸ್ಸು ಭ್ರಷ್ಟಾಚಾರದ ಮುಖಾಂತರ ಅನ್ಯ ಮಾರ್ಗಗಳ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ನಾಗೇಂದ್ರ ಅವರನ್ನು ಮತ್ತೆ ಮರು ಸೇರ್ಪಡೆಯನ್ನು ನೀವು ಮಾಡ್ಕೊಂಡಿದ್ದೀರಿ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ಭಾವಿಸ್ತದೆ. ಮತ್ತು ನಾಳೆ ಸದನ ಪ್ರಾರಂಭ ಆಗೋದಿದೆ. ನಾಳೆ ಸದನ ಪ್ರಾರಂಭ ಆಗೋದ್ರ ಒಳಗಾಗಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು. ಇಲ್ಲದೇ ಇದ್ದರೆ ರಾಜ್ಯಪಾಲರು ಅವರನ್ನು ವಜಾ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಆಗ್ರಹ ಆಗಿದೆ. ಮತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಸದನದ ಒಳಗಡೆ ಹೋರಾಟವನ್ನು ನಾವು ಮಾಡೋರಿದ್ದೇವೆ. ಅದರ ಜೊತೆಗೆ 17ನೇ ತಾರೀಕಿನಿಂದ ನಿರಂತರವಾಗಿ 4-5-6 ದಿನಗಳವರೆಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಹೋರಾಟ ಮಾಡೋದಾದರೆ ಸದನದ ಹೊರಗಡೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥ ನಿರ್ಧಾರವನ್ನು ನಾವು ತಗೊಂಡಿದ್ದೇವೆ. ಇದೇ ದಿನಾಂಕ 17ರಿಂದ ಪ್ರಾರಂಭವಾಗಿ ಧರಣಿ ಸತ್ಯಾಗ್ರಹ 17ರಿಂದ ಪ್ರಾರಂಭ ಆಗುತ್ತೆ. 13ನೇ ತಾರೀಕು ಸದನದಲ್ಲಿ ಇದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಒಟ್ಟುಗೂಡಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಕಳ್ಳರ ಕಾಕರನ್ನೆಲ್ಲ ಸೇರಿಸ್ಕೋಬೇಕು, ದರೋಡೆಕೋರರನ್ನು ಸೇರಿಸ್ಕೋಬೇಕು ಅಂತ ಯಾವ ಸಂವಿಧಾನದಲ್ಲೂ ಇಲ್ಲ. ರಾಹುಲ್ ಗಾಂಧಿ ಹಿಂಗೆ ಹಿಡ್ಕೊಂಡು ತಿರುಗಾಡ್ತಾನಲ್ಲ, ಆ ಪುಸ್ತಕದಲ್ಲಿ ಇಲ್ಲ. ಅರ್ಥ ಆಗಲಿ, ಕಳ್ತನ ಆಗಿದೆ, ಕೊಳ್ಳೆ ಹೊಡೆದು ನಿಜ ಅಂತೇಳಿ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಂಡಿದ್ದಾರೆ. ಅಂಥ ಕಳ್ಳನನ್ನು ಮತ್ತೊಮ್ಮೆ ಇವತ್ತು ಸಂಪುಟದಲ್ಲಿ ಸೇರಿಸ್ಕೊಳ್ಳುವಂಥದ್ದು ಯಾವ ನ್ಯಾಯ ಅಂತ ಕೇಳಿದರೆ ಹಾರಿಕೆ ಉತ್ತರ ಕೊಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಶ್ರಾವಣ ಮಾಸದ ಆರಂಭದ ಹಿನ್ನೆಲೆ ಕಲಬುರಗಿ ನಗರದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತರ ದಂಡೆ ಕಂಡುಬಂತು. ಬೆಳಗ್ಗಿನಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶರಣಬಸವೇಶ್ವರರ ದರ್ಶನ ಪಡೆದು ಭಕ್ತಿಗೆ ಪಾತ್ರರಾದರು. ಶ್ರಾವಣ ಮಾಸದ ಅಂಗವಾಗಿ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ ಶರಣಬಸವೇಶ್ವರರಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ದೇಗುಲದಲ್ಲಿ ಭಕ್ತಿಗೀತೆ ಹಾಗೂ ಧಾರ್ಮಿಕ ವಾತಾವರಣ ಮನೆ ಮಾಡಿತ್ತು. ನಮಸ್ಕಾರ, ನಾವು ಸುರೇಶ್ ಕೋರ್ವರ್ ಅಂತ ಇಲ್ಲಿ ಸರಬಜರ. ನಾವು ಪ್ರತಿ ಸೋಮವಾರ ಬರ್ತೀವಿ. ಈಗ ಶ್ರಾವಣ ಚಾಲು ಆಯ್ತು, ಪ್ರತಿದಿನ ಭೀ ಬರ್ತೀವಿ. ಈಗ ಶ್ರಾವಣ ಚಾಲು ಅದ, ಪ್ರತಿದಿನ ಭೀ ಬರ್ತೀವಿ. ಶ್ರಾವಣ ಭಾಳ ರಶ್ ಅದ ಪಬ್ಲಿಕ್. ಇವತ್ತರ ಪಾಳಿ ಭಾಳ ಅದ, ಇವತ್ತು ಜನಸಂಖ್ಯೆ ಭಾಳ ಅದ. ಸ್ಪೆಷಲಿ ಭಾಳ ಚಲೋ ಅದ ರೀ. ಪ್ರತಿ ವಿಶೇಷ ಏನು ಪೂಜೆ ಪುನಸ್ಕಾರ
ಎಲ್ಲ ಚಲೋ ನಡೆದವ್ರಿ. ಪಬ್ಲಿಕ್ ಭಾಳ ಅದ, ಎಲ್ಲ ಕಡೆ ಪಬ್ಲಿಕ್ ಬರ್ತದ ಎಲ್ಲ. ತಿಂಗಳ ಕಾಲ ಎಲ್ಲ ಒಂದು ತಿಂಗಳು ಪೂರ ಶ್ರಾವಣ ಮಾಸ ಪೂರ ಫುಲ್ ನಡೀತದೆ. ಪ್ರತಿ ಸೋಮವಾರ ಬರ್ತೀವಿ. ಈಗ ಪ್ರತಿದಿನ ಬಿ ಬರ್ತೀವಿ. ಶ್ರಾವಣದಾಗ ವಿಶೇಷವಾಗಿ ಸೋಮವಾರ ಭಕ್ತರು ಜಾಸ್ತಿ ಬರ್ತಾರೆ. ದೂರ ಎಲ್ಲ ಕಡೆ ಬರ್ತಾರೆ ಪಬ್ಲಿಕ್. ದೂರ ಎಲ್ಲ ಕಡೆ ಬರ್ತಾರೆ ಪಬ್ಲಿಕ್. ಪಾದಯಾತ್ರೆ ಬರ್ತಾರೆ, ಭಜನೆ ಮಾಡ್ಕೊತ ಬರ್ತಾರೆ. ಪ್ರಸಾದ ಇರ್ತದೆ, ಡೈಲಿ ಪ್ರಸಾದ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜಾತ್ರೆ ಇದ್ದಪ್ಪ. ಮತ್ತೆ ಏನದಂದ್ರೆ ಎಲ್ಲ ಪಾದಯಾತ್ರಿಗಳು ಭಾಳ ಮಂದಿ ಜನ ಬರ್ತಾ ಇರ್ತಾರೆ. ಮತ್ತೆ ಎಲ್ಲ ಪ್ರಸಾದ ಎಲ್ಲ ಸೇವನೆ ಮಾಡಕ್ಕೆಲ್ಲ ಅನುಕೂಲ ಇರ್ತೈತಿ. ಎಲ್ಲ ಮಾತಿಲಿ ಎಲ್ಲ ಭಾಳ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ, ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ. ಪೂಜೆ ಎಲ್ಲ ಯಾವ ರೀತಿ? ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದ್ರಿ. 3 ಟೈಮ್ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ 12 ಚೆನ್ನಾಗಿ ಮಾಡ್ತಾರೆ. ನಾವು ಇಲ್ಲೇ ಲೋಕಲ್ ಇರೋದು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಕಸರತ್ತು ಜೋರಾಗಿರುವ ಬೆನ್ನಲ್ಲೇ ಹಲವು ಆಕಾಂಕ್ಷಿಗಳ ಹೆಸರುಗಳು ಮುನ್ನೆಲೆಗೆ ಬರುತ್ತಿವೆ. ಈ ಪೈಕಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿರುವ ವಿಜಯಕುಮಾರ್ ಕಟ್ಟಿಮನಿಯವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರುತ್ತಿದೆ. 1993ರಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಜೀವನ ಆರಂಭಿಸಿದ ವಿಜಯಕುಮಾರ್ ಕಟ್ಟಿಮನಿಯವರು ಸುಮಾರು 35 ವರ್ಷಗಳಿಂದ ಪಕ್ಷದ ಸಂಘಟನೆಗಾಗಿ ನಿರಂತರವಾಗಿ ವಿಜಯಕುಮಾರ್ ಕಟ್ಟಿಮನಿಯವರು ದುಡಿಯುತ್ತಾ ಬಂದಿದ್ದಾರೆ. 1997ರಲ್ಲಿ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ, 2000ರಿಂದ 2001ರಲ್ಲಿ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ಲ್ಯಾಂಡ್ ಗ್ರಾಂಟ್ ಕಮಿಟಿ, ಆರಾಧನಾ ಕಮಿಟಿ ಹಾಗೂ ಆಶ್ರಯ ಕಮಿಟಿಗಳ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ. 2004ರಿಂದ 7ರ ಅವಧಿಯಲ್ಲಿ ಪರ್ತಾಬಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, 2004ರಿಂದ 5ರಲ್ಲಿ ಕೆಪಿಸಿಸಿ ಸದಸ್ಯರಾಗಿ, 2007ರಿಂದ 2012ರವರೆಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ರೈಲ್ವೆ ಬೋರ್ಡ್ ಸದಸ್ಯರಾಗಿಯೂ ಜವಾಬ್ದಾರಿ ನಿರ್ವಹಿಸಿರುವುದಾಗಿ ಅವರ ಬೆಂಬಲಿಗರು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಘಟಕದಲ್ಲಿಯೂ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿರುವ ಕಟ್ಟಿಮನಿ ವಿಭಾಗೀಯ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದಲ್ಲಿ ಜವಾಬ್ದಾರಿ ಹೊಂದಿದ್ದಾರೆ. 35 ವರ್ಷಗಳ ಪಕ್ಷದ ನಿಷ್ಠಾವಂತ ಸೇವೆಯನ್ನು ಪರಿಗಣಿಸಿ ಈ ಬಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂಬುದು ಅವರ ಬೆಂಬಲಿಗರ ಪ್ರಮುಖ ಬೇಡಿಕೆ ಆಗಿದೆ. ಇದೇ ವೇಳೆ ಮುಂದಿನ ದಿನಗಳಲ್ಲಿ ವಿಜಯಕುಮಾರ್ ಕಟ್ಟಿಮನಿ ಅವರಿಗೆ ಎಂಎಲ್ಸಿ ಸ್ಥಾನ ಅಥವಾ ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂಬ ಒತ್ತಾಯವೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಕೇಳಿ ಬರುತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಸಮುದಾಯಗಳಿಗೆ ನಿಗಮ ಮಂಡಳಿ ಸೇರಿದಂತೆ ಹಲವು ಜವಾಬ್ದಾರಿಗಳನ್ನು ನೀಡಲಾಗಿದ್ದು, ಪರಿಶಿಷ್ಟ ಜಾತಿಯ ದಲಿತ ಸಮುದಾಯಕ್ಕೂ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂಬುದು ವಿಜಯಕುಮಾರ್ ಕಟ್ಟಿಮನಿ ಅವರ ಬೆಂಬಲಿಗರ ಆಗ್ರಹವಾಗಿದೆ. 35 ವರ್ಷಗಳ ಕಾಂಗ್ರೆಸ್ ಸೇವೆ, ಸಾಮಾನ್ಯ ಕಾರ್ಯಕರ್ತನಿಂದ ಪ್ರಮುಖ ಜವಾಬ್ದಾರಿಗಳವರೆಗೆ ಪಯಣ, ಇದೀಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು. ವಿಜಯಕುಮಾರ್ ಕಟ್ಟಿಮನಿ ಅವರಿಗೆ ಪಕ್ಷದ ವರಿಷ್ಠರು ಯಾವ ಜವಾಬ್ದಾರಿ ನೀಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಗರದ ರನ್ನರ್ಸ್ ಕ್ಲಬ್ ವತಿಯಿಂದ ಆಗಸ್ಟ್ 16ರಂದು 5 ಕಿಲೋಮೀಟರ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಿನಿ ವಿಧಾನಸೌಧದಿಂದ ಆರಂಭವಾಗುವ ಮ್ಯಾರಥಾನ್ ಜಗತ್ ವೃತ್ತ, ಎಸ್ವಿಪಿ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಲಿದೆ. ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹಾಗೂ ರಾಜು ಕಾಂತ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮ್ಯಾರಥಾನ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರು ಸೇರಿದಂತೆ ಸುಮಾರು 500 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್, ಬಸವರಾಜ್ ಮತ್ತಿಮೂಡ್ ಸೇರಿದಂತೆ ಹಲವು ಶಾಸಕರು ಹಾಗೂ ಗಣ್ಯರು ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಇತ್ತೀಚಿನ ಜೀವನ ಶೈಲಿಯಿಂದ ಹೆಚ್ಚುತ್ತಿರುವ ತೂಕ ಹಾಗೂ ಅನಾರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ನಿಯಮಿತ ಓಟ ಮತ್ತು ವ್ಯಾಯಾಮ ಅಗತ್ಯ ಎಂದು ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಿತಿನ್ ಜವಳಿ, ರಾಜು ಕಾಂತ್, ಕಿರಣ್ ದೇಶ್ಮುಖ್, ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಆತ್ಮೀಯ ಮಿತ್ರರಾದ ನಿತಿನ್ ಜವಳಿಯವರು ಇರ್ಬೋದು, ರಾಜು ಕಾಂತ್ ಇರ್ಬೋದು, ಡಾಕ್ಟರ್ ಮಂತ್ರಿಗಳು ಇರ್ಬೋದು, ನಮ್ಮ ಗೆಳೆಯರೆಲ್ಲರೂ ಮ್ಯಾರಥಾನ್ ಓಡುವಂಥವ್ರಂದರೆ ನಮ್ಮ ನಿತಿನ್ ಜವಳಿ ಮತ್ತು ರಾಜೀವ್ ಕಾಂತ್ ಅವರು, ಅನೇಕರು ಮಂತ್ರಿ ಇದ್ದಾರೆ. ಮ್ಯಾರಥಾನ್ ಅಂದರೆ ಸುಮಾರು ಬಿಡದೆ 44 ಕಿಲೋಮೀಟರ್ ಓಡಿರುವ, ಅನೇಕ ಬಾರಿ ಓಡಿರುವ ನಮ್ಮ ನಿತಿನ್ ಜವಳಿಯವರು.
ಮತ್ತು ಅದೇ ರೀತಿ ರಾಜೀವ್ ಕಾಂತ್ ಅವರು ಕೂಡ ಮಂತ್ರಿಯವರು ಕೂಡ ಸುಮಾರು 20 ಕಿಲೋಮೀಟರ್ ಬಿಡದೆ 1 ತಾಸಲ್ಲಿ 1.5 ತಾಸಿನಲ್ಲಿ ಅವರು ಅನೇಕ ಬಾರಿ ಓಡಿದ್ದಾರೆ. ನಾನು ಕೂಡ ಬಿಜಾಪುರಲ್ಲಿ ಕೂಡ ಮಾನ್ಯ MB ಪಾಟೀಲ್ ಅವರು ಒಂದು ಏನು ಮ್ಯಾರಥಾನ್ ಆಯೋಜಿಸಿದ್ರು. ಅವಾಗ ಕೂಡ ನಾನು ರಾಜೀವ್ ಕಾಂತ್ ಅವರು ಅಲ್ಲಿ ಮ್ಯಾರಥಾನ್ ಅಲ್ಲಿ ಪಾಲ್ಗೊಂಡು ನಾನು ಸುಮಾರು 10 ಕಿಲೋಮೀಟರ್ ಓಡಿದ್ದೀವಿ. ನಮಗೆ ಸತತವಾಗಿ ಜಾಗಿಂಗ್ ಅಭ್ಯಾಸ ಇದ್ದು ನಮ್ಮ ಗೆಳೆಯರಾದ ನಿತಿನ್ ಜವಳಿ ಅವರು ಮತ್ತು ರಾಜೀವ್ ಕಾಂತ್ ಬಹಳ ಪರಿಣಿತರು, ಬಹಳದರಲ್ಲಿ ಅದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಅವರು ಹೇಳ್ತಾರೆ. ಮತ್ತು ಗುಲ್ಬರ್ಗ ರನ್ನರ್ಸ್ ಕ್ಲಬ್ ಅಂತ ಹೇಳಿ ಒಂದು ಗೆಳೆಯರ ಬಳಗ ವತಿಯಿಂದ 16ನೇ ಕಲಬುರಗಿ ರನ್ನರ್ಸ್ ಕ್ಲಬ್ ಅಂತ ಹೇಳಿ ಈಗಾಗಲೇ 16ನೇ ತಾರೀಕು ಅಂದರೆ ಇಂಡಿಪೆಂಡೆನ್ಸ್ ದಿವಸ ಅವತ್ತಿನ ದಿವಸ ಎಲ್ಲರಿಗೆ ಪಾಲ್ಗೊಳ್ಳಕ್ಕೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಮರುದಿವಸ 16ನೇ ತಾರೀಕಂದು ಒಂದು ಮಿನಿ ವಿಧಾನಸೌಧದಿಂದ ಒಂದು 5 ಕಿಲೋಮೀಟರ್ ವಾಕ್ ಮಾಡಲಿ, ಜಾಗಿಂಗ್ ಮಾಡಲಿ, ಒಂದು ಒಳ್ಳೆ ನಮ್ಮ ಕಲಬುರಗಿ ಯುವ ಜನತೆ ಹಿರಿಯರಿಗೂ ಎಲ್ಲರಿಗೆ ಈ ಕಾರ್ಯಕ್ರಮ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಗರಿಕರಿಗೆ ಹೆಚ್ಚಿನ ಆರೋಗ್ಯ ಅರಿವು ಹೆಚ್ಚಿಸಲಿಕ್ಕೆ ಇದು ಒಂದು ಕಾರ್ಯಕ್ರಮ ಪ್ರೇರಣೆ ಆಗುತ್ತೆ ಅಂತ ಹೇಳಿ ನಮ್ಮ ನಿತಿನ್ ಜವಳಿ ಅವರು, ಡಾಕ್ಟರ್ ಕಿರಣ್ ದೇಶಮುಖ್ ಅವರು ಹಾಗೂ ರಾಜೀವ್ ಕಾಂತ್ ಅವರು ಅವ್ರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದು, ಇದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ಆಯುಕ್ತರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಬೆಳಿಗ್ಗೆ ನಾವೆಲ್ಲರೂ ಮಿನಿ ವಿಧಾನಸೌಧದಲ್ಲಿ 6:30 ಗಂಟೆಗೆ ಅಸೆಂಬಲ್ ಆಗಿ 7 ಗಂಟೆಗೆ ಒಂದು ಜಾಗಿಂಗು ಮತ್ತು ವಾಕಿಂಗ್ ಅನ್ನ ಚಾಲನೆ ನಮ್ಮ ಕಲಬುರಗಿ ಎಲ್ಲ ರಾಜಕಾರಣಿಗಳು, ಆಫೀಸರ್ಸು ಎಲ್ಲ ಇದಕ್ಕೆ ಚಾಲನೆ ನೀಡಲಿದ್ದಾರೆ. ಮತ್ತು ಇದು ಮಿನಿ ವಿಧಾನಸೌಧದಿಂದ ನೇರವಾಗಿ ನಮ್ಮ ಜಗತ್ ಸರ್ಕಲ್ ಅನ್ನ ಸುತ್ತಿ ಮತ್ತೆ ಪುನಃ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ಕಲ್ಗೆ ಬಂದು ಮತ್ತೆ ಪುನಃ ಮಿನಿ ವಿಧಾನಸೌಧೆಗೆ ಇದು ಪೂರ್ಣಗೊಳ್ಳುವುದು. ಇದೊಂದು ಸುಮಾರು 5 ಕಿಲೋಮೀಟರ್ಗಿಂತ ಒಂದು 200 ಮೀಟರ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ನಿತಿನ್ ಜವಳಿ ಅವರು ಹೇಳಿದ್ದಾರೆ. ಈ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಂಗವಾಗಿ ನಾವು ಕಲಬುರಗಿ ರನ್ನರ್ಸ್ ಕ್ಲಬ್ ವತಿಯಿಂದ ರನ್ ಫಾರ್ ಯೂನಿಟಿ, ರನ್ ಫಾರ್ ಹೆಲ್ತ್ ಅನ್ನೋ ಒಂದು ಈವೆಂಟ್ ಬರೋ ಸಂಡೇ 16th ಆಗಸ್ಟು ಬೆಳಿಗ್ಗೆ 7 ಗಂಟೆಗೆ ಮಿನಿ ವಿಧಾನಸೌಧದಲ್ಲಿ ಇಟ್ಕೊಂಡಿದ್ದೀವಿ. ಈಗ ಈ ಒಂದು ಇವೆಂಟ್ ಮುಖ್ಯ ಉದ್ದೇಶ ಏನಂದರೆ ಹೆಲ್ತ್ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು. ನಾವೇನೇ ಇಲ್ಲಿ ಎಲ್ಲರೂ ನಾವು ರನ್ನರ್ಸ್ ಇದ್ದೀವಿ. ಮುಂಚೆ ನಾವು ಒಂದು ಬೇರೆ ಕಡೆ ಓಡ್ತಿದ್ದೆ, ನಿತಿನ್ ಜವಳಿ ಅವರು ಬೇರೆ ಕಡೆ ಓಡ್ತಿದ್ರು, ಮಂತ್ರಿಯವರು ಬೇರೆ ಕಡೆ ಓಡ್ತಿದ್ರು. ನಮ್ಮ ಬೆಂಗಳೂರಿಂದ ಇನ್ನೊಬ್ಬರು ಶರಣ್ ಮಹಾಗಾಂವ್ಕರ್ ಅಂತ ಬಂದಿದ್ದಾರೆ. ಅವರು ಒಂದು ಭಾಳ ದೊಡ್ಡ ಮ್ಯಾರಥಾನರ್ ಇದ್ದಾರೆ. ಅವರು ಪ್ರೋತ್ಸಾಹಿಸ್ಲಿಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಸೊ ಇವರು ನಾವೆಲ್ಲರೂ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದ ಮೇಲೆ ಎಲ್ಲರೂ ಒಬ್ರಿಗೊಬ್ಬರು ನೋಡಿ ಒಬ್ರಿಗೊಬ್ಬರು ಪ್ರೋತ್ಸಾಹತನ ಬಂತು ನಮಗೆ. ಆಮೇಲೆ ನಾವು ಇದು ಆದಮೇಲೆ ಎವ್ರಿ ಸೆಕೆಂಡ್ ಆಮೇಲೆ 4th ಸಂಡೇ ಒಂದು ಜಾಯಿಂಟ್ ರನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಜಾಯಿಂಟ್ ರನ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ನಮ್ಮೊಂದು ಗ್ರೂಪಿಗೆ ನೋಡಿ ಯಾರು ವರ್ಕೌಟ್ ಮಾಡ್ತಾ ಇರಲಿಲ್ಲ, ಅವರು ನಿಧಾನವಾಗಿ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿದರು. ಯಾರು ವಾಕಿಂಗ್ ಮಾಡ್ತಿರಲಿಲ್ಲ ಅವರು, ಯಾರು ವಾಕಿಂಗ್ ಮಾಡ್ತಿದ್ರು ಅವರು ಓಡೋಕ್ಕೆ ಶುರು ಮಾಡಿದರು. ಓಡೋರು ಇನ್ನೂ ಚೆನ್ನಾಗಿ ಓಡೋಕ್ಕೆ ಶುರು ಮಾಡಿದರು. ಆಮೇಲೆ ನಮ್ಮ ಗ್ರೂಪಲ್ಲಿ ಭಾಳಷ್ಟು ಡಾಕ್ಟರ್ಸ್ ಕೂಡ ಇದ್ದಾರೆ. ಸೊ ಅವರು ಸಲಹೆ ಟಿಪ್ಸು ಕಂಟಿನ್ಯೂಸ್ಲಿ ನಮಗೆ ಅವರು ಕೊಡ್ತಾ ಇರ್ತಾರೆ. ಹೀಗಾಗಿ ನಾವೆಲ್ಲ ಒಂದ್ಸಲ ಡಿಸ್ಕಷನ್ ಮಾಡಿದ್ವಿ, ಯಾಕೆ ಇದು ಎಲ್ಲ ನಮಗೇನು ನಮ್ಮ ಗ್ರೂಪ್ ರನ್ನರ್ಸ್ ಕ್ಲಬ್ಬಿಗೆ ಏನು ಬೆನಿಫಿಟ್ ಆಗ್ತಾಯಿದೆ, ಯಾಕೆ ನಾವು ಜನರ ಮಧ್ಯದಲ್ಲಿ ಒಯ್ಯಬಾರ್ದು ಅನ್ನೋ ಒಂದು ಯೋಚನೆ ಬಂತು. ಆ ಒಂದು ಯೋಚನೆಯಿಂದ ನಾವು ಇವತ್ತು ಈ ಇವೆಂಟನ್ನು ಹಮ್ಮಿಕೊಂಡಿದ್ದೀವಿ. ಒಂದನೇದು. ಎರಡನೇದು, ಈ
ರನ್ ಅಥವಾ ವಾಕ್, ಮೇನ್ಲಿ ಇಲ್ಲಿ ಎಲ್ಲ 90% ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ ಎಲ್ಲರೂ ವಾಕರ್ಸ್ ಇದ್ದಾರೆ. ಸೊ ಇಲ್ಲಿ ರನ್ ಮಾಡಬೇಕೇನಿಲ್ಲ, ಇದು ಸ್ಪೋರ್ಟ್ಸ್ ಅಂತೇನಿಲ್ಲ. ಸೊ ಬೇಸಿಕಲಿ ಎಲ್ಲರೂ ನಡಿಬೇಕು, ಹೆಲ್ತ್ ಅವೇರ್ನೆಸ್ ಸ್ಪ್ರೆಡ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಆಮೇಲೆ ಈಗ ನಾವು ನಮ್ಮ ಲೈಫ್ ಸ್ಟೈಲ್ ನೋಡಿದಾಗ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಸೆಡೆಂಟ್ರಿ ಆಗಿದೆ, ಒಂದೇ ಕಡೆ ಕೂತು ಕೆಲಸ ಮಾಡುವಂತಾಗಿದೆ. ದಿನನಿತ್ಯ ನಾವು 10, 12, 15 ತಾಸು ಒಂದೇ ಕಡೆ ಕೂತು ಕೆಲಸ ಮಾಡ್ತೀವಿ. ಇದರಿಂದ ನಮಗೇನಾಗ್ತಾ ಇದೆ, ನಮ್ಮ ಬಾಡಿ ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗಕ್ಕೆ ಶುರು ಆಗಿದೆ, ಮೊಬಿಲಿಟಿ ಇಲ್ಲ. ಸೊ ಇದರಿಂದ ಮಂಡೆ ನೋವು, ಕೈ ನೋವು, ಕಾಲು ನೋವು, ಕುತ್ತಿಗೆ ನೋವು ಇದು ಭಾಳ ಆಗ್ತಾಯಿದೆ. ಆಮೇಲೆ ದೇಹ ತೂಕ, ಒಬೆಸಿಟಿ ಏನಂತ ಹೇಳ್ತೀವಿ ನಾವು, ಅದು ಇಂಡಿಯಾದಲ್ಲಿ ಭಾಳ ರ್ಯಾಂಪೆಂಟ್ಲಿ ಬೆಳೀತಾ ಇದೆ. ಸೊ ಇದರಿಂದ ಎಲ್ಲ ನಮಗೆ ಫ್ಯಾಟಿ ಲಿವರ್ ಆಗಲಿ, ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಆಮೇಲೆ ಗಟ್ ಇಶ್ಯೂಸು ಇದು ಭಾಳ ಜಾಸ್ತಿ ಆಗ್ತಾಯಿದೆ. ಈಗ ಊಟ ಮಾಡಿದ ತಕ್ಷಣ ಬ್ಲೋಟಿಂಗ್ ಆಗಲಿ, ಬರ್ಪ್ ಆಗಲಿ, ಆ್ಯಸಿಡ್ ರಿಫ್ಲಕ್ಸ್ ಆಗಲಿ, ಆಮೇಲೆ ಈಸಿ ಬೌಲ್ ಮೂಮೆಂಟ್ಸು ಆಗ್ತಾ ಇಲ್ಲ. ಆಮೇಲೆ ನಾವು ಯುವಕರಿಗೆ ನೋಡ್ತಾ ಇದ್ದೀವಿ, ಮಧ್ಯಾಹ್ನ ಆಗುವವರೆಗೂ ಎನರ್ಜಿ ಕ್ರ್ಯಾಶ್ ಆಗ್ತಾ ಇದೆ. ಸೊ ಈ ರೀತಿ ಭಾಳಷ್ಟು ಅನೇಕ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇದಕ್ಕೆ ಬೇಸಿಕ್ ಏನಂದರೆ ನಮ್ಮ ಬಾಡಿ ಮೂವ್ ಆಗಬೇಕು. ಹ್ಯೂಮನ್ ಏನಿದೆ, ಹ್ಯೂಮನ್ ಬೀಯಿಂಗ್ ಅಂದರೆ ಹ್ಯೂಮನ್ ಬೀಯಿಂಗ್ ಈಸ್ ಮೇಡ್ ಫಾರ್ ಮೂಮೆಂಟ್, ಹ್ಯೂಮನ್ ಬಾಡಿ ಈಸ್ ಡಿಸೈನ್ಡ್ ಫಾರ್ ಮೂಮೆಂಟ್. ಸೊ ನಾವು ಹಿಂದೆ ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಆದಾಗ ನಡೀತಿದ್ವಿ, ಓಡ್ತಿದ್ವಿ, ಹಾರ್ತಿದ್ವಿ, ಜಿಗಿತಿದ್ವಿ, ಹ್ಯಾಂಗ್ ಮಾಡ್ತಿದ್ವಿ, ಟ್ವಿಸ್ಟ್ ಟರ್ನ್ ಮಾಡ್ತಿದ್ವಿ, ಕೆಳಗೆ ಕೂಡ್ತಿದ್ವಿ. ಈಗ ನಾವೆಲ್ಲ ಹೇಗೆ ಚೇರ್ ಮೇಲೆ ಕೂತಿದ್ವಿ, ಇದು ನಮ್ದು ಆ್ಯಕ್ಚುಲಿ ನ್ಯಾಚುರಲ್ ರೆಸ್ಟಿಂಗ್ ಪೊಸಿಷನ್ ಅಲ್ಲ. ನಾವು ಆ್ಯಕ್ಚುಲಿ ಕೂಡಬೇಕಾಗಿದ್ದು ಕೆಳಗಡೆ, ಸ್ಕ್ವಾಟ್ ಪೊಸಿಷನ್ನು, ಕೆಳಗಡೆ. ಈಗ ನಾನು ಕೂಡ ನಮ್ಮ ಮನೆಯಲ್ಲಿ ಕೂತು ಟಿ ವಿ ಏನಾದರೂ ನೋಡುವಾಗ ಚೇರ್ ಮೇಲೆ ಕೂಡೋದು ಈಗ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದೀನಿ. ದಿವಸ 1 ತಾಸಾದರೂ ಕೆಳಗಡೆ ಸ್ಕ್ವಾಟ್ ಪೊಸಿಷನ್ ಕೂಡ್ತೀನಿ. ಕಾಲು ನೋಸಿದ್ರೆ ಮತ್ತೆ ಚಪ್ಪಗಾಡು ಹಾಕೊಂಡು ಕೂಡ್ತೀನಿ, ಬಟ್ ಕೆಳಗಡೆ ಕುಂದಿರುವಂಥ ಪ್ರಯತ್ನ ಆದಷ್ಟು ಮಾಡ್ತೀನಿ ನಾನು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.